ಒಂದಿನ ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಕಿಟಕಿಯಿಂದ ಆಚೆ ನೋಡ್ತಾರೆ. 3 ವ್ಯಕ್ತಿಗಳು ರೋಡ್ ದಾಟಿ ಸೈಡ್ ಅಲ್ಲಿ ಕೂತಿರ್ತಾರೆ. ತುಂಬಾ ಹೊತ್ತಾಗಿದ್ರು ಅವ್ರು ಅಲ್ಲೇ ಕೂತಿರ್ತಾರೆ. ಅದಕ್ಕೆ ಗಂಡ ಹೆಂಡತಿನ ಕಳಿಸ್ತಾನೆ, ಏನಂತ ಕೇಳ್ಕೊಬಾ ಅಂತ. ಆಮೇಲೆ ಹೆಂಡತಿ 3 ವ್ಯಕ್ತಿಗಳಿಗೆ ಕೇಳ್ತಾಳೆ, ನಿಮ್ಗೆ ಏನಾದ್ರು ಸಹಾಯ ಬೇಕಿದ್ರೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಕರೀತಾಳೆ. ಆಗ ಅದ್ರಲ್ಲಿ ಒಬ್ಬ ವ್ಯಕ್ತಿ ಎದ್ದು ನಿಂತ್ಕೊಂಡು ಹೇಳ್ತಾನೆ, ನಾವು 3 ಜನ ಒಟ್ಟಿಗೆ ಬರಕ್ ಆಗಲ್ಲಮ್ಮ, ನೀವು ಒಬ್ರಿಗೆ ಮಾತ್ರ ಕರ್ಕೊಂಡು ಹೋಗ್ಬೋದು ಅಂತ. ಆಗ ಹೆಂಡತಿ ಶಾಕ್ ಆಗ್ತಾಳೆ, ಏನಕ್ಕೆ ಹಿಂಗ್ ಹೇಳ್ತಿದ್ದಾರೆ ಅಂತ. ಆಮೇಲೆ ಆ ವ್ಯಕ್ತಿ ಎಕ್ಸ್ಪ್ಲೇನ್ ಮಾಡ್ತಾನೆ, ನೀವೇನಿಲ್ ಮೊದಲನೇ ವ್ಯಕ್ತಿ ನೋಡ್ತಿದ್ದೀರಾ, ಅವರು ಅಂತಸ್ತು ಅಂತ. ನೀವ್ ಇವ್ರಿಗೆ ಮನೆ ಕರ್ಕೊಂಡು ಹೋದ್ರೆ ನಿಮ್ ಲೈಫ್ ಅಲ್ಲಿ ಯಾವತ್ತೂ ಕೂಡ ದುಡ್ಡಿಗಿರ್ಲಿ ಆಸ್ತಿಗಿರ್ಲಿ ಬರೋದೇ ಇಲ್ಲ. ಎರಡನೇ ವ್ಯಕ್ತಿ ಹೆಸರು ಯಶಸ್ಸು. ಅಂದ್ರೆ ನೀವು ಯಾವತ್ತೂ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಇರ್ತೀರಾ, ನೀವ್ ಯಾವತ್ತೂ ಫೇಲ್ಯೂರ್ ನ ನೋಡೋದೇ ಇಲ್ಲ. ಕೊನೆದಾಗಿ ನಾನು ಪ್ರೀತಿ. ನನ್ನನ್ನ ನೀವು ಮನೆ ಕರ್ಕೊಂಡು ಹೋದ್ರೆ ನಿಮ್ ಮನೆ ಯಾವಾಗ್ಲೂ ಖುಷಿಯಾಗಿರುತ್ತೆ, ತುಂಬಾ ಪ್ರೀತಿಯಿಂದ ಇರ್ತೀರಾ. ಸೊ ಆಯ್ಕೆ ನಿಮ್ಮದು ಅಂತ ಆ ಒಬ್ಬ ವ್ಯಕ್ತಿ ಹೇಳ್ತಾನೆ. ಆಮೇಲೆ ವಾಪಸ್ ಹೆಂಡತಿ ಮನೆಗೆ ಬರ್ತಾಳೆ. ಗಂಡ ಹೆಂಡತಿ ಮಧ್ಯೆ ತುಂಬಾ ವಾದಗಳಾಗುತ್ತೆ. ಹೀಗೆ ತುಂಬಾ ವಾದ ವಿವಾದಗಳಾದ್ಮೇಲೆ ಹೆಂಡತಿ ಮನೆಯಿಂದ ಆಚೆ ಬಂದು ಹೇಳ್ತಾಳೆ, ಈ 3 ಜನದಲ್ಲಿ ಪ್ರೀತಿ ಯಾರು, ಅವ್ರನ್ನ ಜೊತೆ ಬನ್ನಿ ಅಂತ. ಹೀಗೆ ಹೆಂಡತಿ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದೆ 3 ಜನ ನಡ್ಕೊಂಡ್ ಬರ್ತಿರ್ತಾರೆ. ಆಗ ಹೆಂಡತಿ ಶಾಕ್ ಅಲ್ಲಿ ಕೇಳ್ತಾಳೆ, ನಾ ಕರೆದ್ ಬರೇ ಪ್ರೀತಿಗೆ 3 ಜನ ಯಾಕೆ ಬರ್ತಿದ್ದೀರಾ ಅಂತ. ಆಗ ವ್ಯಕ್ತಿ ಹೇಳ್ತಾನೆ, ನೀವು ನನ್ನನ್ನ ಬಿಟ್ಟು ಈ 2 ಆಯ್ಕೆ ಮಾಡಿದ್ರು ಅವ್ರೊಬ್ರೇ ಬರೋರು, ಬಟ್ ನೀವು ಪ್ರೀತಿ ಆಯ್ಕೆ ಮಾಡಿರೋದ್ರಿಂದ ನಾವು 3 ಜನ ಒಟ್ಟಿಗೆ ಬರ್ತೀವಿ. ಸೊ ಮಾರಲ್ ಆಫ್ ದ ಸ್ಟೋರಿ, ನಿಮ್ಗೆ ಯಶಸ್ ಬೇಕು ಅಥವಾ ನಿಮ್ಗೆ ಅಂತಸ್ತು ಬೇಕು ಅಂದ್ರೆ ನಿಮಗೆ ಬರೀ ಅದೆರಡೇ ಸಿಗುತ್ತೆ. ಕೆಲವೊಂದ್ಸಲಿ ಇವೆರಡೂ ರೇಸಲ್ಲಿ ಹೋಗ್ಬೇಕಾದ್ರೆ ನಾವು ನಮ್ಮ ಪ್ರೀತಿನ, ನಾವು ಪ್ರೀತಿಸೋರ್ನ ತುಂಬಾ ಕಳ್ಕೊಂತಾ ಬರ್ತೀವಿ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನಮ್ಮ ಮನೇಲಿ ಪ್ರೀತಿ ಯಾವಾಗಿರುತ್ತೆ, ನಮ್ಮ ಮನೇಲಿ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗಿರುತ್ತೆ, ಇವೆಲ್ಲ ಕೂಡ ತುಂಬಾ ಈಸಿ ಆಗ್ತಾ ಬರುತ್ತೆ.